ಏನಂತೀರಾ? ಕೇಳಕ್ಕೇನೋ ಚೆನ್ನಾಗಿದೆ. ಈ ವಿಷಯ ರುಕ್ಮಿಣಿಗೆ ಏನಾದ್ರು ಗೊತ್ತಾದ್ರೆ ಗುಡುಗು ಮಿಂಚು ಸಿಡ್ಲು ಎಲ್ಲ ಜೋರಾಗಿ ಹೊಡೆಯುತ್ತೆ. ಅದೇ ಸ್ವಲ್ಪ ಯೋಚನೆ ಮಾಡುವಂತ ವಿಷಯ. ಅದೆಲ್ಲ ನಾನು ನೋಡ್ಕೊಳ್ತೀನಿ ತಾತ. ಮಣಿ, ನೀನು ನನ್ನ ತಂಗಿಗೆ ಎಂಥ ಗಂಡು ಹುಡುಕ್ಬೇಕು ಅಂತಂದ್ರೆ ಅವಳು ಫೋಟೋ ನೋಡ್ತಿದ್ದ ಹಾಗೆ ತಂಡಿ ಹೊಡೆದು ಬಿಡ್ಬೇಕು. ಇಷ್ಟು ದಿನ ಇವನು ಎಲ್ಲಿದ್ದ ಅಂತ ನಿದ್ದೆ ಕೆಡಬೇಕು. ಅಣ್ಣ, ನನಗೆ ಬೇಗ ಮದುವೆ ಮಾಡಿಸು ಅಂತ ತುದಿಗಾಲಲ್ಲಿ ನಿಂತು ನನ್ನನ್ನು ಪೀಡಿಸ್ಬೇಕು. ಅಂಥ ಒಬ್ಬ ಯುವರಾಜನನ್ನ ನೀನು ಹುಡುಕ್ಬೇಕು. ಯಜಮಾನ್ರೆ, ನಿಮ್ಮೆಲ್ರ ಟೆನ್ಷನ್ ನೋಡಿದ್ರೆ ನಿಮ್ಮ ಮೊಮ್ಮಗಳು ತುಂಬಾ ಜೋರ್ ಅನ್ಸುತ್ತೆ. ಬರೀ ಜೋರಲ್ಲ, ಬಾಯಿ ಬಡಕಿ. ಅವಳೇನಾದ್ರೂ ಬೆಳಿಗ್ಗೆ ಇದ್ರೆ ಕೂಗೋ ಕೋಲಿಗೆ ಗಂಟ್ಲು ಕೂಡ ಹಿಡ್ಕೊಂಡ್ಬರುತ್ತೆ. ಅವಳೇನಾದ್ರೂ ಅಡುಗೆ ಮನೆಗೆ ಹೋದ್ರೆ ಕುಕ್ಕರ್ನ ವಿಸಿಲ್ಲು ಸೈಲೆಂಟ್ ಆಗ್ಬಿಡತ್ತೆ. ಅವಳು ವಾರಲ್ಲಿರೋ ಸೈರನ್ ತರ. ಯಾವಾಗ ಯಾರ ಮೇಲೆ ಗುಂಡು ಬೀಳುತ್ತೋ, ಯಾವಾಗ ಯಾರ ಮೇಲೆ ಬಾಂಬ್ ಬೀಳುತ್ತೋ ಗೊತ್ತಾಗೋದೇ ಇಲ್ಲ. ಸ್ವಲ್ಪ ಹುಷಾರಾಗಿ ಗಂಡು ಹುಡುಕೋ. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಯಜಮಾನ್ರೆ. ಏನಿಲ್ಲ ಚಿಕ್ಕ ಯಜಮಾನ್ರೆ, ನಿಮ್ ತಂಗಿಗೆ ಎಂತ ಗಂಡು ಹುಡುಕೋದು ಅಂತ ಯೋಚನೆ ಮಾಡ್ತಿದ್ದೆ. ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೀವು ಕೇಳ್ತಿರೋದು ಚಿನ್ನ, ಆದ್ರೆ ನಾನು ಕೊಯ್ನೂರು ಡೈಮಂಡ್ ಹುಡ್ಕೊಂಡ್ ಬರ್ತೀನಿ. ಅಲ್ವಾ ಯಜಮಾನ್ರೆ? ಸಮಾಧಾನ ಸಮಾಧಾನ. ಹುಡುಕ್ತೀನಿ ಡೈಮಂಡ್. ಯಜಮಾನ್ರೆ, ಈ ವಯಸ್ಸಲ್ಲೂ ಇಷ್ಟೊಂದು ಎನರ್ಜಿ ಇಟ್ಕೊಂಡಿದ್ದೀರಾ. ತಾವು ಏನು ಆಹಾರ ಸೇವನೆ ಮಾಡ್ತೀರಾ?